ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ 33 ಪ್ರಾಬ್ಲಮ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ನೋಡಿ 34. ಇಫ್ tan square theta is equal to root 3 plus root 3 minus 1 into tan theta and theta lie in minus pi by 2 comma pi by 2 then theta equal to ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಮೈನಸ್ ಪೈ ಬೈ ಟು ಇಂದ ಪೈ ಬೈ ಟು ಒಳಗೆ ಬರಬೇಕು. ಹೌದಾ? ನೋಡಿ ಫಸ್ಟ್ ಇದನ್ನ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿ ಫ್ಯಾಕ್ಟರೈಸ್ ಮಾಡ್ಕೋಬೇಕು. ಅಂದ್ರೆ ಈ ತರ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 3 ಪ್ಲಸ್ ಟ್ಯಾನ್ ಥೀಟಾ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ರೂಟ್ 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಬರುತ್ತೆ. ಹೌದಾ? ನೋಡಿ ಎಲ್ಲದನ್ನು ಎಲ್ ಎಚ್ ಎಸ್ ತಗೊಂಡೆ ಅಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ರೂಟ್ 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಎಲ್ ಎಚ್ ಎಸ್ ಬಂತು ಅಂದ್ರೆ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ರೂಟ್ 3 ಈಕ್ವಲ್ ಟು 0. ಹೌದಾ? ಇದು ನೋಡಿ ಎರಡರಲ್ಲೂ ಟ್ಯಾನ್ ಥೀಟಾ ಕಾಮನ್ ತಗೊಂತೀನಿ. ಟ್ಯಾನ್ ಥೀಟಾ ಮೈನಸ್ ರೂಟ್ 3 ಬಂತು. ಇವೆರಡರಲ್ಲಿ 1 ಕಾಮನ್ ತಗೊಂಡೆ ಅಂದ್ರೆ ಟ್ಯಾನ್ ಥೀಟಾ ಮೈನಸ್ ರೂಟ್ 3 ಈಕ್ವಲ್ ಟು 0. ಹೌದಾ? ಅಂದ್ರೆ ಟ್ಯಾನ್ ಥೀಟಾ ಮೈನಸ್ ರೂಟ್ 3 ಕಾಮನ್ ತಗೊಂಡ್ವಿ ಅಂದ್ರೆ ಟ್ಯಾನ್ ಥೀಟಾ ಪ್ಲಸ್ 1 ಈಕ್ವಲ್ ಟು 0. ಎರಡನ್ನು ಈಕ್ವೇಟ್ ಮಾಡ್ಕೊಂಡ್ವಿ ಅಂದ್ರೆ ಏನ್ ಬರ್ಬೋದು? tan theta equal to root 3 or tan theta equal to minus 1. ಎಷ್ಟು ಬರುತ್ತಲ್ಲ ನೋಡಿ, ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2 ಅಂದ್ರೆ ಯಾವ ಕ್ವಾಡ್ರೆಂಟ್ ಬರುತ್ತೆ ಅಂದ್ರೆ ಫೋರ್ತ್ ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಹೌದಾ? ನೋಡಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್ ಇರುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ನೆಗೆಟಿವ್ ಇರುತ್ತೆ. ಹೌದಾ? ಹಾಗಾದ್ರೆ ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರ್ಬೇಕಲ್ಲ. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂದ್ರೆ ಪೈ ಬೈ 3 ಬರೀಬಹುದು. ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ನೆಗೆಟಿವ್ ತಾನೆ, ಅದಕ್ಕೆ ಮೈನಸ್ ಪೈ ಬೈ 4 ಬೈ 3 ಅಂದ್ರೆ ಪೈ ಬೈ 3 ಮತ್ತೆ ಮೈನಸ್ ಪೈ ಬೈ 4 ಬರ್ಬೇಕಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 35. ಇಫ್ 81 power sin square x plus 81 power cos square x is equal to 30 then ಅಂತ ಹೇಳಿದ್ದಾರೆ. ನೋಡಿ ಇದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋದ್ರೆ ಈಸಿ ಆಗುತ್ತೆ. ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಶನ್ ಈಗೆಲ್ಲ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಲೆಂತಿ ಆಗ್ಬಿಡುತ್ತೆ. ಅಲ್ಲಿ ಆ ತರ ಮಾಡ್ಬೇಕು ಅಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ನ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು, ಅಲ್ಲಿ ಲೆಂತಿ ಆಗ್ಬಿಡುತ್ತೆ. ಇದು ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ತೀನಿ. ಫಸ್ಟ್ ಆಪ್ಷನ್ ಅಲ್ಲಿ ಪೈ ಬೈ 3 ಪೈ ಬೈ 6 ಇದೆ. ಹೌದಾ? ನೋಡಿ ಯಾವ್ದಾದ್ರು ಒಂದು ತಗೊಳೋದು. ಈ ಪೈ ಬೈ 3 ಅಂತ ತಗೊಂಡೆ ಅಂದ್ರೆ 60 ಡಿಗ್ರಿ ತಾನೆ. ಹೌದಾ? 60 ಡಿಗ್ರಿ ಅಂತ ಹೇಳಿದ್ರೆ ಸೈನ್ 60 ಡಿಗ್ರಿ ಅಂದ್ರೆ ರೂಟ್ 3 ಬೈ 2. ಹೌದಾ? ಅದನ್ನ ಸ್ಕ್ವೇರ್ ಮಾಡ್ಕೊಂಡೆ ಅಂದ್ರೆ 3 ಬೈ 4. ಕಾಸ್ 60 ಡಿಗ್ರಿ ಅಂದ್ರೆ 1 ಬೈ 2 ಸ್ಕ್ವೇರ್ ಮಾಡ್ಕೊಂಡೆ ಅಂದ್ರೆ 1 ಬೈ 4. ಹೌದಾ? 81 ಅಂದ್ರೆ 3 ಪವರ್ 4 ಬರೀಬೋದಲ್ಲ, ಪ್ಲಸ್ 81 ಅಂದ್ರೆ 3 ಪವರ್ 4 ಹೋಲ್ ಪವರ್ 1 ಬೈ 4. ನೋಡಿ 4 4 ಕ್ಯಾನ್ಸಲ್ ಆಯ್ತು. ಇಲ್ಲೂ ಅಷ್ಟೇ 3 ಕ್ಯೂಬ್ ಅಂದ್ರೆ 27 ಪ್ಲಸ್ 3 ಅಂದ್ರೆ 30. ನೋಡಿ ಒಂದಂತೂ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಪೈ ಬೈ 6 ಆಗುತ್ತಾ ಚೆಕ್ ಮಾಡ್ತೀನಿ. ನೋಡಿ ಇಲ್ಲಿ ಪೈ ಬೈ 3 ಮಾಡ್ಕೊಂಡೆ, ಅದೇ ತರ ಪೈ ಬೈ 6. ಪೈ ಬೈ 6 ಅಂದ್ರೆ 30 ಡಿಗ್ರಿ. ಹೌದಾ? ಸೈನ್ 30 ಅಂದ್ರೆ ಹಾಫ್ ಸ್ಕ್ವೇರ್ ಅಂದ್ರೆ 1 ಬೈ 4. ಕಾಸ್ 30 ಅಂದ್ರೆ ರೂಟ್ 3 ಬೈ 2 ಅಂದ್ರೆ ಸ್ಕ್ವೇರ್ ಮಾಡಿದ್ರೆ 3 ಬೈ 4. ನೋಡಿ ಸೇಮೇ ಬರುತ್ತೆ ಇದು. 3 ಪವರ್ 4 ಹೋಲ್ ಪವರ್ 1 ಬೈ 4 ಪ್ಲಸ್ 3 ಪವರ್ 4 ಹೋಲ್ ಪವರ್ 3 ಬೈ 4. 4 4 ಕ್ಯಾನ್ಸಲ್ ಆಗಿದೆ, 3 ಪ್ಲಸ್ 27 ಆಗ್ಬಿಟ್ಟು 30. ಅಂದ್ರೆ ಪೈ ಬೈ 3 ಪೈ ಬೈ 6 ಎರಡು ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಆನ್ಸರ್ ಎ ಬರುತ್ತೆ. ಹೌದಾ? ನೋಡಿ ಈ ತರದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗುತ್ತೆ. 36 ನೋಡಿ. ನೋಡಿ ಈ ತರ ಇತ್ತು ಅಂದ್ರೆ ಟೀಟಾ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಇಂಪಾರ್ಟೆಂಟ್ ಗೊತ್ತಿರಬೇಕು. ನೋಡಿ ನೋಟ್, ಎ ಕಾಸ್ ಎಕ್ಸ್ ಪ್ಲಸ್
ಬಿ ಸೈನ್ ಎಕ್ಸ್ ಈಕ್ವಲ್ ಟು ಸಿ ಇತ್ತು ಅಂದ್ರೆ ಯಾವಾಗಲೂ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಡಿವೈಡಿಂಗ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಕೋಬೇಕು. ಅವಾಗಿದು ಸೈನ್ ಎ ಪ್ಲಸ್ ಬಿ ಅಥವಾ ಕಾಸ್ ಎ ಪ್ಲಸ್ ಬಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬಹುದು. ಹೌದಾ? ಅಂದ್ರೆ ನೋಡಿ ಇಲ್ಲಿಗ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗಿವನ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಈಕ್ವಲ್ ಟು ರೂಟ್ 2. ಹಾಗಾದ್ರೆ ಇಲ್ಲಿ ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಆಫ್, ನೋಡಿ ಎ ಇರೋ ಜಾಗದಲ್ಲಿ 1 ಇದೆ, ಬಿ ಇರೋ ಜಾಗದಲ್ಲಿ 1 ಇದೆ, ಅದಕ್ಕೆ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ ರೂಟ್ 2. ಡಿವೈಡಿಂಗ್ ಬೈ ರೂಟ್ 2 ಮಾಡಿದೆ ಅಂದ್ರೆ ಇದು 1 ಬೈ ರೂಟ್ 2 ಸೈನ್ ಥೀಟಾ ಪ್ಲಸ್ 1 ಬೈ ರೂಟ್ 2 ಕಾಸ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 2 ಬೈ ರೂಟ್ 2 ಬಂತು. ಹೌದಾ? ನೆಕ್ಸ್ಟ್ ನೋಡಿ ಇದನ್ನ 1 ಬೈ ರೂಟ್ 2 ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿತೀನಿ. ಅಂದ್ರೆ ಅದು ಕಾಸ್ ಪೈ ಬೈ 4 ಇಂಟು ಸೈನ್ ಥೀಟಾ ಪ್ಲಸ್ 1 ಬೈ ರೂಟ್ ನ ಸೈನ್ ಪೈ ಬೈ 4 ಬರೀಬಹುದು ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಆಯ್ತು. ಹೌದಾ? ನೋಡಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಈ ತರ ಇದೆ, ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ ಅಂದ್ರೆ ಸೈನ್ ಆಫ್ ಎ ಪ್ಲಸ್ ಬಿ ಬರೀಬೋದಲ್ಲ. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು ಅಂದ್ರೆ ಈಗ ಸೈನ್ ಆಫ್ ಥೀಟಾ ಪ್ಲಸ್ ಪೈ ಬೈ 4 ಇಸ್ ಈಕ್ವಲ್ ಟು 1 ಅಂದ್ರೆ ಸೈನ್ 90 ಡಿಗ್ರಿ. ಹೌದಾ? ಹಾಗಾದ್ರೆ ಇಲ್ಲಿ ಥೀಟಾ ಪ್ಲಸ್ ಪೈ ಬೈ 4 ಏನ್ ಬರ್ತಾ ಇದೆ ಅಂದ್ರೆ ಪೈ ಬೈ 2 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆನ್ಸರ್ ಡಿ ಬರುತ್ತೆ. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಅಲ್ಲಿ ಏನ್ ಗೊತ್ತಿರಬೇಕು ಅಂದ್ರೆ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಈಕ್ವಲ್ ಟು ಸಿ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಯಾವಾಗ್ಲೂ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಕೋಬೇಕಷ್ಟೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 37. ದ ಜನರಲ್ ಸೊಲ್ಯೂಷನ್ ಆಫ್ tan 3x minus tan 2x divided by 1 plus tan 3x into tan 2x is equal to 1. ನೋಡಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ ಗೊತ್ತಾಗಬೇಕಿಲ್ಲ. ಅದು ಯಾವ ತರ ಇದೆ ಅಂದ್ರೆ tan a minus tan b divided by 1 plus tan a into tan b ಅಂದ್ರೆ ಏನ್ ಬರೀಬಹುದು ಅಂದ್ರೆ tan of a minus b. ಹೌದಾ? ನೋಡಿ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಅಲ್ಲಿ. ಹಾಗಾದ್ರೆ ಇದನ್ನ ಹೇಗೆ ಬರ್ಕೊಂತೀವಿ? tan of 3x minus 2x is equal to 1. ಹೌದಾ? ಅಂದ್ರೆ tan x is equal to 1 ಅಂದ್ರೆ tan pi by 4. ಹೌದಾ? tan x equal to tan pi by 4 ಇತ್ತು ಅಂದ್ರೆ ಜನರಲ್ ಸೊಲ್ಯೂಷನ್ ಏನ್ ಬರೀತೀವಿ ಅಂದ್ರೆ x is equal to n pi plus pi by 4 where n belongs to z. ಹೌದಾ? ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಜನರಲ್ ಸೊಲ್ಯೂಷನ್ ಹೇಳಿದ್ವಿ, ಗೊತ್ತಿರಬೇಕು. ಸರಿ, n pi plus pi by 4 ಬರುತ್ತೆ ಅಂದ್ರೆ ಆಪ್ಷನ್ ಎ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 38. ಇಫ್ ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು tan a plus tan 2a plus root 3 into tan a into tan 2a is equal to root 3. then the general solution of a by 2 ಕೇಳಿದ್ದಾರೆ. ಫಸ್ಟ್ a ಕ್ಯಾಲ್ಕುಲೇಟ್ ಮಾಡೋದು, ಅದಾದ್ಮೇಲೆ a by 2 ಕಂಡುಹಿಡಿಬಹುದು. ನೋಡಿ ಇದನ್ನ tan 2a plus tan a ಬರ್ಕೊಂತೀನಿ is equal to root 3. ಇದನ್ನ RHS ಗೆ ತಗೊಂಡೆ ಅಂದ್ರೆ ಮೈನಸ್ ರೂಟ್ 3 ಇಂಟು tan a ಇಂಟು tan 2a ಬರೀಬಹುದಲ್ಲ. ಅಂದ್ರೆ ಇದನ್ನ tan 2a ಪ್ಲಸ್ tan a ಅಥವಾ tan a ಪ್ಲಸ್ tan 2a is equal to ರೂಟ್ 3 ಕಾಮನ್ ತಗೊಂಡೆ ಅಂದ್ರೆ 1 ಮೈನಸ್ tan a ಇಂಟು tan 2a. ಹೌದಾ? ನೋಡಿ ಡಿನಾಮಿನೇಟರ್ ತಗೊಂತೀನಿ, ಅವಾಗ tan 2a ಪ್ಲಸ್ tan a ಡಿವೈಡೆಡ್ ಬೈ 1 ಮೈನಸ್ tan a ಇಂಟು tan 2a is equal to ರೂಟ್ 3 ಬರುತ್ತೆ. ಹೌದಾ? ಅಂದ್ರೆ ಇದು LHS ನ ಏನ್ ಬರೀಬಹುದು, tan a plus tan b divided by 1 minus tan a into tan b ಅಂದ್ರೆ tan of a plus b. ಹೌದಾ? 2a plus a is equal to ರೂಟ್ 3. ರೂಟ್ 3 ನ tan pi by 3 ಬರೀಬಹುದಲ್ಲ. tan 60 ಡಿಗ್ರಿ ಅಂದ್ರೆ ರೂಟ್ 3 ಬರುತ್ತೆ. ಅಂದ್ರೆ ಇಲ್ಲಿ tan 3a is equal to tan pi by 3 ಬರುತ್ತೆ. ಅಂದ್ರೆ
3a ಏನ್ ಬರ್ತಾ ಇದೆ ಫಾರ್ಮುಲಾ n ಪೈ ಪ್ಲಸ್ ಪೈ ಬೈ 3 ಬರುತ್ತೆ. ಡಿವೈಡಿಂಗ್ ಬೈ 3 ಮಾಡಿದೆ ಅಂದ್ರೆ a ಇಸ್ ಈಕ್ವಲ್ ಟು n ಪೈ ಬೈ 3 ಪ್ಲಸ್ ಪೈ ಬೈ 3 3 9 ಬಂತು. ಆದ್ರೆ ಅಲ್ಲಿ ಏನ್ ಕೇಳಿರೋದು a ಬೈ 2 ತಾನೆ. ಹಾಗಾದ್ರೆ ಇದು ಮತ್ತೆ ಡಿವೈಡಿಂಗ್ ಬೈ 2 ಮಾಡ್ತೀನಿ, ಅವಾಗ ಇಲ್ಲಿ ಏನ್ ಬರುತ್ತೆ a ಬೈ 2 ಇಸ್ ಈಕ್ವಲ್ ಟು n ಪೈ ಬೈ 6 ಪ್ಲಸ್ ಪೈ ಬೈ 9 2 18. ಹೌದಾ? ಅಂದ್ರೆ n ಪೈ ಬೈ 6 ಪ್ಲಸ್ ಪೈ ಬೈ 18 ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಬರ್ತದೆ ಅಷ್ಟೇ. ಹೌದಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಈ ತರದ್ ರೇರ್ ಕೇಳೋದು, ಅದು ಐಡಿಯಾ ಗೊತ್ತಿರಲಿ. 39 the number of values of x satisfying the equation in the interval 0, 2 pi is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈಕ್ವೇಶನ್ ಕೊಟ್ಟಿರೋದು 2 sin square x plus 4 cos square x is equal to 3. ಹೌದಾ? ನೋಡಿ ಯಾವ್ದಾದ್ರು ಒಂದಕ್ಕೆ ಚೇಂಜ್ ಮಾಡಿ, ಅಂದ್ರೆ ಇದನ್ನ ಕಾಸಿಗೆ ಚೇಂಜ್ ಮಾಡ್ತೀನಿ ಅನ್ಕೊಳ್ಳಿ. ಸೈನ್ ಸ್ಕ್ವೇರ್ ಎಕ್ಸ್ ನ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 4 ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 3 ಬರೀಬಹುದಲ್ಲ. ನೋಡಿ ಯಾಕೆ ಕಾಸಿಗೆ ಚೇಂಜ್ ಮಾಡ್ತಾ ಇದೀವಿ ಅಂದ್ರೆ ಯಾವ್ದ್ರದ್ದು ಕೋಎಫಿಷಿಯಂಟ್ ಕಮ್ಮಿ ಇರುತ್ತಲ್ಲ ಅದನ್ನ ಚೇಂಜ್ ಮಾಡ್ಬೇಕು. ಅಂದ್ರೆ 2 ಇದೆ, ಅದಕ್ಕೆ ಸೈನ್ ಸ್ಕ್ವೇರ್ ಎಕ್ಸ್ ನ ಕಾಸಿಗೆ ಚೇಂಜ್ ಮಾಡ್ತಾ ಇದೀವಿ. ಹೌದಾ? ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ 2 ಮೈನಸ್ 2 cos square x plus 4 cos square x equal to 3 ಅಥವಾ 4 cos square x minus 2 cos square x ಅಂದ್ರೆ 2 cos square x is equal to 3 minus 2 ಆಗುತ್ತಲ್ಲ. ಅಂದ್ರೆ 2 cos square x is equal to 1 cos square x is equal to 1 by 2 ಅಂದ್ರೆ cos x is equal to plus or minus 1 by root. ಹೌದಾ? ನೋಡಿ ಇದಕ್ಕೆ ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಕೇಳಿದ್ದಾರೆ. ಹೌದಾ? ಅದ್ರ ಕೇರ್ಫುಲ್ ಆಗಿ ಬರೀಬೇಕು. ನೋಡಿ ಇಲ್ಲಿ ಟೋಟಲ್ ಕಾಸ್ ಎಕ್ಸ್ ಪಾಸಿಟಿವ್ ಆದ್ರೂ ಇರ್ಬೋದು, ನೆಗೆಟಿವ್ ಆದ್ರೂ ಇರ್ಬೋದು. ಹೌದಾ? ಅಂದ್ರೆ ಈ ತರ ಕ್ವಾಡ್ರೆಂಟ್ ತಗೊಂಡೆ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಒಂದು ಬರ್ಬೋದು ಆಂಗಲ್, ಇಲ್ಲಿ 1 ಬೈ ರೂಟ್ 2 ಇರುತ್ತೆ ವ್ಯಾಲ್ಯೂ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ಟ್ ನೆಗೆಟಿವ್ ಇರುತ್ತಾನೆ, ಅದಕ್ಕೆ ಮೈನಸ್ 1 ಬೈ ರೂಟ್ 2 ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲೂ ನೆಗೆಟಿವ್ ಇರುತ್ತೆ, ಅದಕ್ಕೆ ಮೈನಸ್ 1 ಬೈ ರೂಟ್ 2. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಬರುತ್ತೆ, ಅಂದ್ರೆ 1 ಬೈ ರೂಟ್. ಅಂದ್ರೆ ನೋಡಿ ಟೋಟಲ್ 4 ವ್ಯಾಲ್ಯೂಸ್ ಬರುತ್ತೆ ಇಲ್ಲಿ. ಹೌದಾ? ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ 45 ಡಿಗ್ರಿ ಬರುತ್ತೆ. ಅಂದ್ರೆ ಇಲ್ಲಿ ಎಕ್ಸ್ ಗೆ ಏನೇನ್ ಬರ್ಬೋದು ಅಂದ್ರೆ ಒಂದು 45 ಡಿಗ್ರಿ ಬರ್ಬೋದು. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 180. ಹೌದಾ? ಮೈನಸ್ 45, 180 ಮೈನಸ್ 45 ಅಂದ್ರೆ 135 ಡಿಗ್ರಿ ಬರುತ್ತೆ. 180 ಪ್ಲಸ್ 45 ಅಂದ್ರೆ 225 ಡಿಗ್ರಿ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ 360 ಮೈನಸ್ 45 ಅಂದ್ರೆ 315 ಡಿಗ್ರಿ. ಟೋಟಲ್ ಇಷ್ಟು ಬರುತ್ತೆ ನೋಡಿ. ಅಂದ್ರೆ ಟೋಟಲ್ 4 ಸೊಲ್ಯೂಷನ್ಸ್. ಆಪ್ಷನ್ ಡಿ ಬರುತ್ತೆ ಅಷ್ಟೇ. ನೋಡಿ ಅದಕ್ಕೆ ಐಡಿಯಾ ಗೊತ್ತಿರಬೇಕು ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ಹೌದಾ? ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ಕೊಂಡು ಆಮೇಲೆ ಏನ್ ವ್ಯಾಲ್ಯೂ ಬರುತ್ತೆ ಚೆಕ್ ಮಾಡ್ಕೊಂಡ್ರೆ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 40. ನೋಡಿ 40 ಮಾಡೋಕ್ಕೂ ಬದಲು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಜಾಸ್ತಿ ಡೊಮೈನ್ ರೇಂಜ್ ಯೂಸ್ ಮಾಡುವಂತ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಈಗ ನೋಡಿ ಇದು ಗೊತ್ತಿರ್ಬೇಕು ನಮಗೆ ನೋಟ್. ನೋಡಿ ಏನೇನ್ ಗೊತ್ತಿರ್ಲಿ ಅಂತ ಹೇಳಿದ್ರೆ ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಇಲ್ಲಿ ಡೊಮೈನ್ ಬರೀತೀನಿ, ಇಲ್ಲಿ ರೇಂಜ್, ಅಥವಾ ಇದಕ್ಕೆ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತಾನು ಹೇಳ್ಬೋದು. ಹೌದಾ? ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತಾನು ಕೊಡ್ಬೋದು. ಆಯ್ತಲ್ಲ? ಜಾಸ್ತಿ ರೇಂಜ್ ಅಂತಾನೆ ಕೊಡ್ತಾ ಇದ್ದಾರೆ, ಆದ್ರೂ ಐಡಿಯಾ ಗೊತ್ತಿರ್ಬೇಕು ನಮಗಲ್ಲಿ. ನೋಡಿ ಇಲ್ಲಿ ಫಸ್ಟ್ ಒನ್ ಯಾವ್ದಾದ್ರು ಗೊತ್ತಿರ್ಲಿ ಅಂತೇಳಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ನಾನು ಏನಾದ್ರು ಈಗ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರ್ಕೊಂಡೆ ಅಂದ್ರೆ ನೋಡಿ ಇದ್ರ ಡೊಮೈನ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಅಥವಾ ಇದು ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರ್ಕೊಂಡೆ ಅನ್ಕೊಳ್ಳಿ. ಡೊಮೈನ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದ್ರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ರೇಂಜ್ ಏನಾಗಿರುತ್ತೆ ಅಂದ್ರೆ -π/2 ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು π/2. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಇದಕ್ಕೆ ಇನ್ನೊಂದು ಏನಂತ ಹೇಳ್ತೀವಿ ಅಂದ್ರೆ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಹೇಳ್ಬೋದು. ಹೌದಾ? ಇಲ್ಲಿ ಬರ್ಕೊಂಡಿರ್ತೀವಿ.
ಹೌದಾ. ನೆಕ್ಸ್ಟ್ ನೋಡಿ, ಇದೇ ತರ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದು ಗೊತ್ತಿರಬೇಕು. ಸೆಕೆಂಡ್ ಒನ್, y is equal to cos inverse x ಇತ್ತು ಅಂದ್ರೆ ಡೊಮೈನ್ ಅಂತ ಸೇಮ್ -1 to 1. ಇದೇನಾಗಿರುತ್ತೆ ಅಂದ್ರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು y ಲೆಸ್ ದೆನ್ ಆರ್ ಈಕ್ವಲ್ ಟು 5. ಹೌದಾ, ಅಂದ್ರೆ 0 to 180 ಇರಬೇಕು. ಥರ್ಡ್ ಒನ್, y is equal to tan inverse x. ಡೊಮೈನ್ ನೋಡಿ -∞ ಲೆಸ್ ದ್ಯಾನ್ x ಲೆಸ್ ದ್ಯಾನ್ ಇನ್ಫಿನಿಟಿ ಅಥವಾ x ಬಿಲಾಂಗ್ಸ್ ಟು r ಅಂತಾನೆ ಹೇಳ್ತಾರೆ. ಇದ್ರ ರೇಂಜ್ ಏನಾಗಿರುತ್ತೆ ಅಂದ್ರೆ -π/2 ಲೆಸ್ ದ್ಯಾನ್ y ಲೆಸ್ ದ್ಯಾನ್ π/2. ಹೌದಾ. ಫೋರ್ತ್ ಒನ್, y is equal to secant inverse x. ಹೌದಾ, ಇತ್ತು ಅಂದ್ರೆ ಇದ್ರ ಡೊಮೈನ್ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 x ಲೆಸ್ ದೆನ್ ಆರ್ ಈಕ್ವಲ್ ಟು -1. ಹೌದಾ, ಇದರ ರೇಂಜ್ ಏನಾಗಿರುತ್ತೆ ಅಂದ್ರೆ 0 to π ಜೊತೆಗೆ y ನಾಟ್ ಈಕ್ವಲ್ ಟು π/2 ಅಂತ ಬರಿತೀವಿ. ಫಿಫ್ತ್ ಒನ್, y is equal to cosecant inverse x. ಇದರದು ಡೊಮೈನ್ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಲೆಸ್ ದೆನ್ ಆರ್ ಈಕ್ವಲ್ ಟು -1. ರೇಂಜ್ -π/2 ಲೆಸ್ ದೆನ್ ಆರ್ ಈಕ್ವಲ್ ಟು y ಲೆಸ್ ದೆನ್ ಆರ್ ಈಕ್ವಲ್ ಟು π/2 ಜೊತೆಗೆ y ನಾಟ್ ಈಕ್ವಲ್ ಟು 0. ಸಿಕ್ಸ್ತ್ ಒನ್, y is equal to cot inverse x. ಇದು ಡೊಮೈನ್ ಕಂಪ್ಲೀಟ್ ರಿಯಲ್ ನಂಬರ್ ಬರುತ್ತೆ. ರೇಂಜ್ 0 ಲೆಸ್ ದ್ಯಾನ್ y ಲೆಸ್ ದ್ಯಾನ್ π. ಹೌದಾ, ನೋಡಿ ಇದಿಷ್ಟು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರ್ಬೇಕು. ಇದು ಆಯ್ತಲ್ಲ, ಇದನ್ನ ಯೂಸ್ ಮಾಡ್ಕೊಳ್ಳೋಂಥದ್ದು ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳ್ಬೋದು. ಹೌದಾ, ಇದ್ರ ಜೊತೆ ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಏನೇನ್ ಫಾರ್ಮುಲಾ ಗೊತ್ತಿರಲಿ ಅಂತೇಳಿ ನೋಟ್. ಫಸ್ಟ್ ಒನ್, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೀತೀವಿ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ತನಕ ಇರಬೇಕು ಅಂದ್ರೆ ಇದು ಆಂಗಲ್, ಇದು -π/2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು π/2. ಈ ತರ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ಇದೇ ತರ ಕಾಸ್ ಇನ್ವರ್ಸ್ ಎಲ್ಲದಕ್ಕೂ ಬರೀಬಹುದು. ಆಯ್ತಲ್ಲ, ಇಲ್ಲಿ ಅಂದ್ರೆ ಎಫ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ನ ಡೈರೆಕ್ಟ್ ಆಗಿ ಎಕ್ಸ್ ಅಂತ ಬರೀಬಹುದು, ವೇರ್ ಎಕ್ಸ್ ಈಸ್ ರೇಂಜ್ ಆಗಿರ್ಬೇಕು. ಆಯ್ತಲ್ಲ, ಅಂದ್ರೆ ಆಂಗಲ್ ಆಗಿರುತ್ತೆ. ಥರ್ಡ್ ಒನ್, ಸೇಮ್ ಟೈಪ್ ಸೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನು ಎಕ್ಸ್ ಅಂತ ಬರಿಬೇಕು ಅಂದ್ರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಬರಿತೀವಿ. ಹೌದಾ, ಇಲ್ಲಿ ಎಕ್ಸ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಡೊಮೈನ್ ಇದೆ ಆಕ್ಚುಲಿ. ಹಾಗಾದ್ರೆ ಅದನ್ನ ಇನ್ ಜನರಲ್ ಹೇಗ್ ಬರೀಬಹುದು ಅಂದ್ರೆ ಎಫ್ ಆಫ್ ಎಫ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬರಿತೀವಿ, ವೇ ಎಕ್ಸ್ ಈಸ್ ಡೊಮೈನ್. ಅಂದ್ರೆ ಇಲ್ಲಿ ಬರ್ಕೊಂಡಿದ್ವಲ್ಲ, ಇದು ಡೊಮೈನ್, ಇದು ರೇಂಜ್. ಅದನ್ನ ನೆನ್ಪಿಡ್ಕೊಳಕ್ ಅಷ್ಟೇ, ಇದು ಇನ್ನೊಂದು ಫಾರ್ಮುಲಾ ತರ ಬರ್ಕೊಂಡಿದ್ವಿ, ಗೊತ್ತಿರ್ಬೇಕಿದು. ನೋಡಿ, ಇದನ್ನು ಯೂಸ್ ಮಾಡೋಂಥದ್ನ ಕೇಳ್ತಾ ಇರ್ತಾರೆ, ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಆಯ್ತಲ್ಲ, ನೋಡಿ ಒಂದೊಂದ್ಸಲ ಡೈರೆಕ್ಟ್ ಆಗಿ ಈ ತರ ಕೇಳ್ಬೋದು. ಫೈಂಡ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ 2x - 1 ಅಂತ ಕೇಳ್ಬೋದು. ನೋಡಿ, ಈ ತರ ಏನಾರು ಇತ್ತು ಅಂದ್ರೆ ಡೊಮೈನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ನೋಡಿ, ಇಲ್ಲಿ ಏನಿರುತ್ತಲ್ಲ ಅದಕ್ಕೆ ಡೊಮೈನ್ ಬರ್ಕೋಬೇಕು. ಆಗ ನೋಡಿ ಯಾವ ತರ ಮಾಡ್ಕೊಂತೀವಿ ಅಂತೇಳಿ -1 ಲೆಸ್ ದೆನ್ ಆರ್ ಈಕ್ವಲ್ ಟು 2x -1 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬರೀತೀವಿ. ಯಾಕೆ ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇತ್ತು ಅಂದ್ರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಬರೀತಿದ್ವಿ. ಅದೇ ತರ ಮಾಡ್ಕೊಂಡಿರೋದು. ಈ ನೋಡಿ ಇನ್ಇಕ್ವಾಲಿಟಿ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಇದರಲ್ಲಿ ಎಕ್ಸ್ ಕಂಡುಹಿಡಿಬೇಕು. ಎಲ್ಲ ಕಡೆ 1 ಆಡ್ ಮಾಡಿದೆ ಅಂದ್ರೆ -1 + 1 ಲೆಸ್ ದೆನ್ ಆರ್ ಈಕ್ವಲ್ ಟು 2x ಲೆಸ್ ದೆನ್ ಆರ್ ಈಕ್ವಲ್ ಟು 1 + 1. 0 ಲೆಸ್ ದೆನ್ ಆರ್ ಈಕ್ವಲ್ ಟು 2x ಲೆಸ್ ದೆನ್ ಆರ್ ಈಕ್ವಲ್ ಟು 2. ಇದನ್ನ ಡಿವೈಡಿಂಗ್ ಬೈ 2 ಮಾಡಿದೆ ಅಂದ್ರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬರುತ್ತೆ. ಹೌದಾ, ಅಂದ್ರೆ ದಟ್ ಇಂಪ್ಲೈಸ್ ಡೊಮೈನ್ ಏನಾಗುತ್ತೆ ಅಂದ್ರೆ ಡೊಮೈನ್ ಈಸ್ 0 to 1. ನೋಡಿ, ಈ ತರದ್ ಕೇಳ್ಬೋದು. ಅಂದ್ರೆ ನಾವು ಅಲ್ಲಿ 2x - 1 ಬರ್ಕೊಂಡಿದ್ದೀನಿ ಅಷ್ಟೇ, ಆ ಜಾಗದಲ್ಲಿ ಬೇರೆ ಯಾವ್ದಾದ್ರು ಕೊಡ್ಬೋದು, ಕೊಟ್ಟು ಡೈರೆಕ್ಟ್ ಆಗಿ ಡೊಮೈನ್ ಮಾಡಕ್ಕೆ ಕೇಳ್ಬೋದು. ಅವಾಗ ಅಲ್ಲಿ ವ್ಯಾಲ್ಯೂಸ್ ಬರ್ಕೊಂಡ್ಬಿಟ್ಟು ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಬೇಕು. ಆಯ್ತಲ್ಲ, ನೆಕ್ಸ್ಟ್ ಐಡಿಯಾ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 40. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 2π/3.
ಹೌದಾ? ನೋಡಿ ಇಲ್ಲಿ ಇಂಪಾರ್ಟೆಂಟ್ ಆಂಗಲ್ ನ ಬರ್ಕೊಂಡ್ಬಿಡ್ತೀನಿ. 2π/3 ಅಂದ್ರೆ 120 ಡಿಗ್ರಿ ಅಂತ ಹೇಳಿ. ಹೌದಾ? ನೋಡಿ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಆಂಗಲ್ ಯಾವಾಗ್ಲೂ -92 +90 ಇರಬೇಕು. ಹೌದಾ? ಆದ್ರೆ ಇಲ್ಲಿ ಏನ್ ಬಂದಿದೆ 120 ಜಾಸ್ತಿ ಇದೆ ಅಂದ್ರೆ ಅಲೈಡ್ ಆಂಗಲ್ಸ್ ಯೂಸ್ ಮಾಡ್ಬೇಕು. ನೋಡಿ ಸೈನ್ ಇನ್ವರ್ಸ್ ಆಫ್ ಸೈನ್ 120 ಡಿಗ್ರಿ ಅಂದ್ರೆ 180 - 60 ಅಂದ್ರೆ ಸೈನ್ ಇನ್ವರ್ಸ್ ಆಫ್ 180 - 60 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್, therefore ಸೈನ್ 60 ಡಿಗ್ರಿ ಬರೀಬಹುದಲ್ಲ. ಈ ನೋಡಿ ಇದು -92 +90 ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು 60 ಡಿಗ್ರಿ ಬರುತ್ತೆ, ಅಥವಾ ಆನ್ಸರ್ ನ π/3 ಅಂತ ಬರೀಬಹುದು. ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಇದು ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಏನೇ ಆನ್ಸರ್ ಇದ್ರು ಸೈನ್ ಇನ್ವರ್ಸ್ ಇತ್ತು ಅಂದ್ರೆ -92 +90 ಅಲ್ಲಿ ಇರಬೇಕು. ಕಾಸ್ ಇನ್ವರ್ಸ್ ಇತ್ತು ಅಂದ್ರೆ 0 to 180 ಇರಬೇಕು. ಹೌದಾ? ಇದೇ ರೇಂಜ್ ಅಲ್ಲೇ ಬರಬೇಕು, ಇದು ಎಕ್ಸೀಡ್ ಆಗುವಾಗಿಲ್ಲ. ಆಯ್ತಲ್ಲ? ಅದಕ್ಕೆ ಈ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ 41. ನೋಡಿ ಈ ತರದಕ್ಕೂ ಅಷ್ಟೇ ಈಸಿ ಇದೆ, ಈ ತರದ್ದು ಕೇಳ್ಬೋದು. ಇಫ್ x + 1/x = 2 then the principal value of sin inverse x is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಆನ್ಸರ್ ಟು ಕ್ವಶನ್ ಹೋಗ್ಬಿಡೋದು, ಈಸಿ ಇದೆ. ಫಸ್ಟ್ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ π/4. ಹೌದಾ? ಅಂದ್ರೆ ಸೈನ್ ಇನ್ವರ್ಸ್ ಆಫ್ x = π/4 ಕೊಟ್ಟಿದ್ದಾರೆ ಅಂದ್ರೆ x ನ ಏನ್ ಬರೀಬಹುದು ಸೈನ್ π/4 ಅಂದ್ರೆ 1/√2 ಬಂತು ತಾನೆ. ನೋಡಿ ನಾವು x + 1/x ಅಂದ್ರೆ 1/√2 + √2 ಆಗುತ್ತೆ. ಅಂದ್ರೆ ಇದು LCM ತಗೊಂಡೆ ಅಂದ್ರೆ 3/√2 ಆಗುತ್ತಲ್ಲ, ವಿಚ್ ಇಸ್ ನಾಟ್ ಈಕ್ವಲ್ ಟು 2. ಯಾಕಂದ್ರೆ ಇಲ್ಲಿ ಈಕ್ವಲ್ ಟು 2 ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ಎ ಅಂತೂ ಬರಲ್ಲ. ಅದೇ ತರ ಬಿ ಚೆಕ್ ಮಾಡ್ತೀನಿ ನೋಡಿ, π/2 ಕೊಟ್ಟಿದ್ದಾರೆ ಅಂದ್ರೆ ಸೈನ್ ಇನ್ವರ್ಸ್ ಆಫ್ x = π/2, ದಟ್ ಇಂಪ್ಲೈಸ್ x = sin π/2. sin π/2 ಅಂದ್ರೆ ವ್ಯಾಲ್ಯೂ 1 ಅಲ್ಲ. ನಾವು x + 1/x = 1 + 1 ಅಂದ್ರೆ 2 ಬರುತ್ತೆ. ಹೌದಾ? ಅಂದ್ರೆ ನೋಡಿ ಅಲ್ಲಿ x + 1/x = 2 ಕೊಟ್ಟಿದ್ದಾರೆ ತಾನೆ, ಸ್ಯಾಟಿಸ್ಫೈ ಆಗ್ತಿದೆ, ಅದಕ್ಕೆ ಆನ್ಸರ್ ಬಿ ಬರುತ್ತೆ ಅಷ್ಟೇ. ನೋಡಿ ಈ ತರದಕ್ಕೆಲ್ಲ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ನೋಡಿ 42. ದ ವ್ಯಾಲ್ಯೂ ಆಫ್ ಸೈನ್ ಆಫ್ ಕಾಟ್ ಇನ್ವರ್ಸ್ x. ನೋಡಿ ಇದನ್ನು ಈಸಿ ಇದೆ. ನೋಡಿ ಈ ತರದ್ದು ಕೇಳ್ಬೋದು. ಡೈರೆಕ್ಟ್ ಆಗಿ ಟ್ರಯಾಂಗಲ್ ಬರ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಯಾವಾಗ್ಲೂ ಹೇಗೆ ತಗೋಬೇಕು ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದನ್ನ ಟೀಟಾ ಅನ್ಕೊಂಬಿಡಿ. ಕಾಟ್ ಇನ್ವರ್ಸ್ ಆಫ್ x = θ ಹಾಗಾದ್ರೆ ಕಾಟ್ θ = x. ನೋಡಿ ಟ್ರಯಾಂಗಲ್ ಬರ್ಕೊಂತೀನಿ. ಕಾಟ್ θ ಅಂದ್ರೆ ನಮಗೆ ಗೊತ್ತಿರೋ ಫಾರ್ಮುಲಾ ಏನು, ಅಡ್ಜಸೆಂಟ್ ಬೈ ಆಪೋಸಿಟ್. ಅಂದ್ರೆ ಇದು x, ಇದು 1. ನೋಡಿ ಪೈಥಾಗರಸ್ ಥಿಯರಂ ತರ ಬರ್ಕೊಂಡೆ ಅಂದ್ರೆ ಇದೇನಾಗುತ್ತೆ √1 + x² ಬರೀಬಹುದು. ಹೌದಾ? ನೋಡಿ ನಾವು ಸೈನ್ ಆಫ್ ಕಾಟ್ ಇನ್ವರ್ಸ್ x ಅಂದ್ರೆ ಸೈನ್ θ. ಹೌದಾ? ಸೈನ್ θ ಅಂದ್ರೆ ಆಪೋಸಿಟ್ ಬೈ ಹೈಪಾಟನಸ್ ಅಲ್ಲ, ಅಂದ್ರೆ 1/√1 + x² ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಹೋಯ್ತಲ್ಲ? ನೋಡಿ ಈಸಿ ಇದೆ. ಡೈರೆಕ್ಟ್ ಆಗಿ ಟ್ರಯಾಂಗಲ್ ಬರ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ನೆಕ್ಸ್ಟ್ ನೋಡಿ 43 ಮಾಡ್ಕೊಳಕ್ಕೂ ಮೊದಲು ನೋಟ್ ಗೊತ್ತಿರ್ಬೇಕು ಒಂದು. ನೋಡಿ ಈ ತರ ಯೂಸ್ ಮಾಡೋದು ರೇರ್ ಕೇಳೋದು, ಯಾಕಂದ್ರೆ ಇದು ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಇಲ್ಲ ಇದು, ಆದ್ರೂ ಐಡಿಯಾ ಗೊತ್ತಿರ್ಲಿ ಅಷ್ಟೇ. ನೋಡಿ ಏನ್ ಗೊತ್ತಿರ್ಬೇಕಂದ್ರೆ ಸೈನ್ ಇನ್ವರ್ಸ್ x + ಕಾಸ್ ಇನ್ವರ್ಸ್ x = π/2. ಅಲ್ಲಿ x -1 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಸೆಕೆಂಡ್ ಒನ್ tan ಇನ್ವರ್ಸ್ ಆಫ್ x + cot ಇನ್ವರ್ಸ್ ಆಫ್ x = π/2. ಇಲ್ಲಿ x ಬಿಲಾಂಗ್ಸ್ ಟು ರಿಯಲ್ ನಂಬರ್ ಆಗುತ್ತೆ. ಥರ್ಡ್ ಒನ್ secant ಇನ್ವರ್ಸ್ ಆಫ್ x + cosecant ಇನ್ವರ್ಸ್ ಆಫ್ x ಅಂದ್ರೆ π/2. ಇಲ್ಲಿ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆರ್ x ಲೆಸ್ ದೆನ್ ಆರ್ ಈಕ್ವಲ್ ಟು
-1 ನೋಡಿ. ಇನ್ ಜನರಲ್ ಯಾವ ತರ ಇದೆ ಅಂದ್ರೆ ಇದು ಟಿ ರೇಷಿಯೋ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೋ ರೇಷಿಯೋ ಇನ್ವರ್ಸ್ ಆಫ್ ಎಕ್ಸ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 5/2 ಆಗಿರುತ್ತೆ ಅಷ್ಟೇ. ಹೌದಾ ನೋಡಿ, ಅದಕ್ಕೆಲ್ಲ ಐಡಿಯಾ ಗೊತ್ತಿರಲಿ ಅಷ್ಟೇ, ಈಸಿ ಇದೆ. ಈ ನೋಡಿ ಇದನ್ನು ಯೂಸ್ ಮಾಡ್ಕೊಂಡು 43 ಮಾಡ್ಬೋದು. ಅಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ sin inverse of x is equal to π/5. ಹೌದಾ, then the value of cos inverse x ಕೊಟ್ಟಿದ್ದಾರೆ ತಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಏನ್ ಬರೀತೀವಿ, we know that sin inverse of x plus cos inverse of x is equal to π/2. ಅಂದ್ರೆ sin inverse of x ಅಂದ್ರೆ π/5 plus cos inverse of x is equal to π/2. ಅಂದ್ರೆ cos inverse of x ಏನಾಗುತ್ತೆ, π/2 minus π/5 ಅಂದ್ರೆ LCM 10 ಆಯ್ತು. 5π minus 2π ಅಂತ ಹೇಳಿದ್ರೆ 3π/10 ಬರುತ್ತೆ. ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ, ನೆಕ್ಸ್ಟ್ ನೋಡಿ ಈಸಿ ಇದೆ 44. ಟ್ರಯಾಂಗಲ್ ತಗೊಂಡ್ಬಿಟ್ಟು ಮಾಡೋದಷ್ಟೇ ಅದು. ಇಫ್ a equal to tan inverse x, then find the value of sin 2a, cos 2a, tan 2a ಯಾವ್ದಾದ್ರು ಕೊಡ್ಬೋದು, ಈಸಿಯಾಗಿ ಬರೀಬಹುದು ನೋಡಿ. ಇದು ಪ್ರಕಾರ x ಅಂದ್ರೆ ಏನಾಗುತ್ತೆ, tan a. ಹೌದಾ, ನೆಕ್ಸ್ಟ್ ನೋಡಿ ಟ್ರಯಾಂಗಲ್ ತಗೊಂಡ್ಬಿಡ್ತೀನಿ ಈ ತರ. ಇದು a, tan ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಹೌದಾ, ಹಾಗಾದ್ರೆ ಇದೇನಾಗುತ್ತೆ, ಇದು ರೂಟ್ ಆಫ್ 1 plus x square. ಹೌದಾ, ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಕಂಡುಹಿಡಿಬೇಕು ಅಂದ್ರೆ ಈಗ sin 2a ಕಂಡುಹಿಡಿಬೇಕಷ್ಟೇ. ಅಂದ್ರೆ ನಾವು sin 2a ಅಂದ್ರೆ ಫಾರ್ಮುಲಾ 2 sin a ಇಂಟು cos a. ಹೌದಾ, ಅಂದ್ರೆ 2 ಇಂಟು sin a ಅಂದ್ರೆ ಆಪೋಸಿಟ್ ಬೈ ಹೈಪಾಟನಸ್, ಅಂದ್ರೆ x ಬೈ ರೂಟ್ ಆಫ್ 1 plus x square ಇಂಟು 1 by root of 1 plus x square. ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಏನ್ ಬರುತ್ತೆ, 2x by root of 1 plus x square into root of 1 plus x square ಅಂದ್ರೆ root of 1 plus x square whole square, root square ಕ್ಯಾನ್ಸಲ್ ಆಗಿ 1 plus x square ಬರುತ್ತೆ. ಅಂದ್ರೆ 2x by 1 plus x square ಅಂದ್ರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ, ನೋಡಿ ಈ ಐಡಿಯಾನು ಗೊತ್ತಿರಲಿ, ಡೈರೆಕ್ಟ್ ಆಗಿ ಟ್ರಯಾಂಗಲ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಟ್ರಯಾಂಗಲ್ ತಗೊಂಡೇ ಮಾಡೋದು. 45. The value of sin of cot inverse of cos of tan inverse x. ಹೌದಾ, ನೋಡಿ ಫಸ್ಟ್ ಇಲ್ಲಿ ಏನಿರುತ್ತಲ್ಲ ಅದಕ್ಕೆ a ಅಂತ ತಗೊಂಡ್ಬಿಡಿ. ಅಂದ್ರೆ ಲೆಟ್ tan inverse x is equal to a, ಅಂದ್ರೆ ಇಲ್ಲಿ x is equal to tan a ಬಂತು. ಹೌದಾ, ನೋಡಿ ಹಾಗಾದ್ರೆ ಇದು ಟ್ರಯಾಂಗಲ್ ತಗೊಂಡೆ ಅಂದ್ರೆ ಇದು a ಆಗತ್ತೆ, ಇದು x, ಇದು 1, ಇದೇನಾಗುತ್ತೆ, ರೂಟ್ ಆಫ್ 1 plus x square. ಹೌದಾ, ನೋಡಿ ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು ಅಂತ ಈಗ ನಾವು sin of cot inverse of cos of tan inverse x ನ a ಬರಿತಾ ಇದೀನಿ, ಅಂದ್ರೆ cos a ಬರೀಬಹುದಲ್ಲ. ನೆಕ್ಸ್ಟ್ ನೋಡಿ cos a ಅಂದ್ರೆ ಏನು, sin of cot inverse of, ನೋಡಿ ಇದ್ರಲ್ಲಿ cos a ಬರಿಬೇಕು, adjacent by hypotenuse ಅಂದ್ರೆ 1 by root of 1 plus x square ಬಂತು. ಹೌದಾ, ನೋಡಿ ಇದಕ್ಕೆ b ಅಂತ ತಗೊಂತೀನಿ ಈಗ. ಲೆಟ್ cot inverse of 1 by root of 1 plus x square is equal to b. That implies cot b is equal to 1 by root of 1 plus x square. ಹೌದಾ, ಈ ನೋಡಿ ಇದಕ್ಕೆ ಟ್ರಯಾಂಗಲ್ ತಗೊಳೋದು. ಮತ್ತೆ cot ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಹೌದಾ, ಸರ್ ಇದು ಏನಾಗಬಹುದು ನೋಡಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ರೂಟ್ ಹಾಕ್ಬೇಕು. 1 ಸ್ಕ್ವೇರ್ ಅಂದ್ರೆ 1, ಇದನ್ನು ರೂಟ್ ಅನ್ನು ಸ್ಕ್ವೇರ್ ಮಾಡಿದ್ರೆ ಅಂದ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅಂದ್ರೆ ಇದೇನಾಗುತ್ತೆ ಅಂದ್ರೆ ರೂಟ್ ಆಫ್ 2 ಪ್ಲಸ್ ಎಕ್ಸ್ ಸ್ಕ್ವೇರ್. ಅಥವಾ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಬರೀಬಹುದು, ಡೈರೆಕ್ಟ್ ಆಗಿ ಬರ್ಕೊಂಡ್ರೆ ಯೂಸ್ ಆಗುತ್ತೆ. ಅದ್ರ ನೋಡಿ ಈಗ ಇದನ್ನ ಏನ್ ಬರೀತೀನಿ, ಸೈನ್ ಆಫ್ ಏನಿತ್ತು cot inverse of 1 by root of 1 plus x square. ಹೌದಾ, ಇದನ್ನೀಗ b ಅಂತ ಬರೀಬಹುದಲ್ಲ, sin b ಆಗುತ್ತೆ. sin b ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪಾಟನಸ್, ಅಂದ್ರೆ ರೂಟ್ ಆಫ್ 1 plus x square by root of
2 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಹೌದಾ. ಅಂದ್ರೆ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ರೂಟ್ ಆಫ್ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಅಥವಾ ನೀವು ಬರೀಬಹುದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಹೌದಾ. ನೆಕ್ಸ್ಟ್ ಒನ್ ಸೇಮ್ ಟೈಪ್ ಇದೆ 46 ಹೌದಾ. ನೋಡಿ ಏನಿರೋದು ಕಾಸ್ ಆಫ್ tan ಇನ್ವರ್ಸ್ ಆಫ್ ಸೈನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಹೌದಾ. ನೋಡಿ ಎರಡು ಸಲ ಟ್ರಯಾಂಗಲ್ ತಗೊಂಡ್ರೆ ಬರುತ್ತಿದ್ದು ಇಲ್ಲಿ ಏನ್ ತಗೊಂತೀವಿ ಅಂದ್ರೆ ಲೆಟ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಎ ಹೌದಾ. ಅಂದ್ರೆ ಟ್ರಯಾಂಗಲ್ ಇದು ಎ ಅಲ್ಲ. ಕಾಟ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್ ಇದು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹೌದಾ. ಅದ ನೋಡಿ ನಾವು ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್. ಕಾಟ್ ಇನ್ವರ್ಸ್ ಎಕ್ಸ್ ಬದಲು ಎ ಬರ್ಕೊಂಡೆ ಅಂದ್ರೆ ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಎ ಆಯ್ತು. ಸೈನ್ ಎ ಅಂದ್ರೆ ಏನ್ ಬರೀಬಹುದು ಆಪೋಸಿಟ್ ಬೈ ಹೈಪಾಟನಸ್ ಹೌದಾ. ಇದು ನೋಡಿ ನೆಕ್ಸ್ಟ್ ಏನ್ ತಗೊಂತೀವಿ ಅಂದ್ರೆ ಇಲ್ಲಿ ಲೆಟ್ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ತಗೊಂಡ್ವಿ ಅಂದ್ರೆ ಟ್ಯಾನ್ ಬಿ ಇಸ್ ಈಕ್ವಲ್ ಟು 1 ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೌದಾ. ಅಂದ್ರೆ ಆಪೋಸಿಟ್ 1 ಅಡ್ಜಸೆಂಟ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ ಎರಡು ಸ್ಕ್ವೇರ್ ಮಾಡ್ಕೊಂಡು ಆಡ್ ಮಾಡಿ ನೆಕ್ಸ್ಟ್ ಸ್ಕ್ವೇರ್ ರೂಟ್ ತಗೋಬೇಕಲ್ಲ ಅಂದ್ರೆ ಇದು ರೂಟ್ ಆಫ್ 1 ಪ್ಲಸ್ 1 ಅಂದ್ರೆ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಹೌದಾ. ಅದು ನೋಡಿ ನಾವು ಇದಕ್ಕೆ ಆನ್ಸರ್ ಆಗಿದೆ ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಬಿ ಹೌದಾ. ಕಾಸ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪಾಟನಸ್ ಹೌದಾ. ಇಷ್ಟು ಬರುತ್ತೆ ಅಷ್ಟೇ. ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಪವರ್ 1 ಬೈ 2 ಬರೀಬಹುದಲ್ಲ ಯಾಕಂದ್ರೆ ಸ್ಕ್ವೇರ್ ರೂಟ್ ಇದೆ ಅದಕ್ಕೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 47 ಕೇಳ್ಬೋದು ಆ ತರ ಇಂಪಾರ್ಟೆಂಟ್ ನೋಡಿ ಅದಕ್ಕೊಂದು ನೋಟ್ ಗೊತ್ತಿರಲಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ತಗೊಂತೀವಿ ಅಷ್ಟೇ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಪ್ಲಸ್ ಸೈನ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ ಟು 3 ಪೈ ಬೈ 2 ಇತ್ತು ಅಂದ್ರೆ 13 ಪ್ಲಸ್ ನೋಡಿ 3 ಪೈ ಬೈ 2 ಆದ್ರೆ ಮಾತ್ರ ಇದು ವ್ಯಾಲ್ಯೂ 3 ಪೈ ಬೈ 2 ಬರೋದು. ಪೈ ಬೈ 2 ಪ್ಲಸ್ ಪೈ ಬೈ 2 ಪ್ಲಸ್ ಪೈ ಬೈ 2 ಅಂದ್ರೆ 3 ಪೈ ಬೈ 2. 3 ಪೈ ಬೈ 2 ಆಗ್ಬೇಕು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು 1 ಆಗುತ್ತೆ ಹೌದಾ. ಯಾಕಂದ್ರೆ ಸೈನ್ 90 ಡಿಗ್ರಿ ಅಂದ್ರೆ 1 ತಾನೆ ಅದಕ್ಕೆ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಈಕ್ವಲ್ ಟು 1 ತಗೊಂತೀವಿ. ಸಿಮಿಲರ್ಲಿ ನೋಡಿ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ ಟು 3 ಪೈ ಇತ್ತು ಅಂದ್ರೆ ನೋಡಿ 3 ಪೈ ಆದ್ರೆ ಮಾತ್ರ 3 ಪೈ ಆಗೋದು. ಹಾಗಾದ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಪೈ ಆಗಬೇಕು ಅಂದ್ರೆ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಈಕ್ವಲ್ ಟು -1 ಆಗುತ್ತೆ. ಯಾಕಂದ್ರೆ ಕಾಸ್ ಪೈ ಅಂದ್ರೆ -1 ಬರುತ್ತೆ ಹೌದಾ. ನೋಡಿ ಇವೆರಡು ವ್ಯಾಲ್ಯೂ ಗೊತ್ತಿರಲಿ ಯೂಸ್ ಆಗುತ್ತೆ ನೋಡಿ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿರೋದು 47 ಗೆ given sin inverse of x plus sin inverse of y plus sin inverse of z is equal to 3 pi by 2 ಅಂದ್ರೆ x equal to y equal to z equal to 1 ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಹಾಗಾದ್ರೆ ನಾವು x power 100 plus y power 100 plus z power 100 minus x power 101 y power 101 z power 101 is equal to ನೋಡಿ ಇದು 1 1 1 ಆಗುತ್ತಲ್ಲ 1 plus 1 plus 1 minus 1 plus 1 plus 1 ಅಂದ್ರೆ ಆನ್ಸರ್ 3 minus 3 ಆಗ್ಬಿಟ್ಟು 0 ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ ಹೌದಾ. ಬಟ್ ಇಂಪಾರ್ಟೆಂಟ್ ಇವೆರಡು ರಿಸಲ್ಟ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇದು ಯೂಸ್ ಮಾಡುವಂತದ್ದು ಕೇಳ್ಬೋದು.
ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ 48 ಸ್ವಲ್ಪ ಡಿಫರೆಂಟ್ ಇದೆ. The trigonometric equation sin inverse x is equal to 2 into sin inverse of a has a solution for a value ಕಂಡುಹಿಡಿಯಬೇಕು. ಹೌದಾ? ನೋಡಿ ಇಲ್ಲಿ ನಮಗೆ ಏನ್ ಗೊತ್ತಿರೋದು ಅಂದ್ರೆ -π/2 ಲೆಸ್ ದೆನ್ sin inverse of x ಲೆಸ್ ದೆನ್ π/2. ಹೌದಾ? ಅಂದ್ರೆ sin inverse of x in the range -90 to +90 ಆರ್ ಈಕ್ವಲ್ ಟು ಅಲ್ಲ. ನೋಡಿ sin inverse of x ಬದಲಿ ಏನ್ ಕೊಟ್ಟಿರೋದು 2 into sin inverse of a. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು a ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕೆ ಡಿವೈಡಿಂಗ್ ಬೈ 2 ಮಾಡ್ತೀನಿ. ಅವಾಗಿದು -π/4 ಲೆಸ್ ದೆನ್ ಆರ್ ಈಕ್ವಲ್ ಟು sin inverse of a ಲೆಸ್ ದೆನ್ ಆರ್ ಈಕ್ವಲ್ ಟು π/4 ಬರೀಬೋದಲ್ಲ. ನೋಡಿ sin inverse ನ ಈ ಕಡೆ ತಗೊಂಡೆ ಅಂದ್ರೆ ಇದು sin of -π/4 ಲೆಸ್ ದೆನ್ ಆರ್ ಈಕ್ವಲ್ ಟು a ಲೆಸ್ ದೆನ್ ಆರ್ ಈಕ್ವಲ್ ಟು sin of π/4 ಬರೀಬೋದಾ. sin of -π/4 ಅಂದ್ರೆ 1/√2 ಲೆಸ್ ದೆನ್ ಆರ್ ಈಕ್ವಲ್ ಟು a ಲೆಸ್ ದೆನ್ ಆರ್ ಈಕ್ವಲ್ ಟು 1/√2 ಬಂತು. ಹೌದಾ? ನೋಡಿ ಈ ತರ ಇತ್ತು ಅಂದ್ರೆ ಹೇಗೆ ಬರೀಬಹುದು ಅಂದ್ರೆ mod a ಲೆಸ್ ದೆನ್ ಆರ್ ಈಕ್ವಲ್ ಟು 1/√2 ಅಂತ ಬರೀಬಹುದು. ಹೌದಾ? ನೋಡಿ ಇಂಪಾರ್ಟೆಂಟ್ ಇದನ್ನು ಹೇಳಿದ್ವಿ, ಇನ್ಇಕ್ವಾಲಿಟಿ ಮಾಡ್ಕೋಬೇಕಾದ್ರೆ mod x ಲೆಸ್ ದೆನ್ ಆರ್ ಈಕ್ವಲ್ ಟು a ಅಂತ ಇತ್ತು ಅಂದ್ರೆ ಏನ್ ಬರಿತಾ ಇದ್ವಿ ಅಂದ್ರೆ -a ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು a ಬರಿತಿದ್ವಿ. ಅದೇ ರಿವರ್ಸ್ ಬರಿತಾ ಇದ್ವಿ ಅಷ್ಟೇ. ಇನ್ನೊಂದು ಏನ್ ಹೇಳಿದ್ವಿ ಅಂದ್ರೆ mod x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು a ಇತ್ತು ಅಂದ್ರೆ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು a ಆರ್ x ಲೆಸ್ ದೆನ್ ಆರ್ ಈಕ್ವಲ್ ಟು -a ಬರಿತಾ ಇದ್ವಿ. ಹೌದಾ? ನೋಡಿ ಇವೆರಡು ಗೊತ್ತಿರಬೇಕು ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ mod a ಲೆಸ್ ದೆನ್ ಆರ್ ಈಕ್ವಲ್ ಟು 1/√2 ಅಂತ ಬರೀಬಹುದು. ಯಾಕಂದ್ರೆ ಇದು ಈ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ ನೋಡಿ 49. ನೋಡಿ ಇದನ್ನೇ ಈಸಿ ಇದೆ. ಇಲ್ಲಿ ನೋಡಿ tan of θ/2 sin of θ/2 cos of θ/2 ಮೂರಕ್ಕೂ ಫಾರ್ಮುಲಾ ಗೊತ್ತಿರ್ಬೇಕು. ನೋಡಿ ನೋಟು sin θ/2 ಅಂದ್ರೆ ಏನ್ ಬರೀಬಹುದು ಅಂದ್ರೆ ರೂಟ್ ಆಫ್ 1 - cos θ ಹೋಲ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ cos θ/2 ಅಂದ್ರೆ ಆಕ್ಚುಲಿ ಫಾರ್ಮುಲಾ ರೂಟ್ ಆಫ್ 1 + cos θ/2 ಆಗುತ್ತೆ. ಹೌದಾ? ಅಂದ್ರೆ ನೋಡಿ ಆಕ್ಚುಲಿ 1 + cos θ ಅಂದ್ರೆ cos ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರೀಬೇಕು. ಆ 1 ಕ್ಯಾನ್ಸಲ್ ಆಗ್ಬಿಟ್ಟು 2 cos ಸ್ಕ್ವೇರ್ θ/2 ಆಗುತ್ತೆ. 2 ಕ್ಯಾನ್ಸಲ್ ಆಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಎರಡು ಫಾರ್ಮುಲಾ ಗೊತ್ತಿರಲಿ. ಥರ್ಡ್ ಒನ್ tan θ/2 ಅಂದ್ರೆ ನೋಡಿ ಎರಡನ್ನು ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಹೌದಾ? ಎರಡನ್ನು ಡಿವೈಡ್ ಮಾಡ್ಕೋಬೇಕು. ನೋಡಿ ಅವಾಗ ಇಲ್ಲಿ ಏನ್ ಬರ್ತಾ ಇದೆ ಸ್ಕ್ವೇರ್ ರೂಟ್ ಆಫ್ 1 - cos θ/1 + cos θ. ಹೌದಾ? ನೋಡಿ ಇದು ಮೂರು ಫಾರ್ಮುಲಾ ಇಂಪಾರ್ಟೆಂಟ್. ಇದನ್ನ ಯೂಸ್ ಮಾಡುವಂತದ್ದು ಕೇಳ್ಬೋದು. ನೋಡಿ ಅಲ್ಲಿ 49 ಇದನ್ನು ಯೂಸ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ದ ವ್ಯಾಲ್ಯೂ ಆಫ್ tan ಆಫ್ ಹಾಫ್ ಇಂಟು cos ಇನ್ವರ್ಸ್ √5/3. ಹೌದಾ? ನೋಡಿ ಇಲ್ಲಿ ಏನ್ ತಗೊಂತೀನಿ ಅಂದ್ರೆ ಲೆಟ್ cos ಇನ್ವರ್ಸ್ √5/3 ಈಕ್ವಲ್ ಟು θ ಅನ್ಕೊಂಡೆ ಅಂದ್ರೆ cos θ ಏನಾಗುತ್ತೆ √5/3 ಬರುತ್ತೆ ಅಷ್ಟೇ. ಹೌದಾ? ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು tan ಆಫ್ cos ಇನ್ವರ್ಸ್ √5/3 ಅಂದ್ರೆ θ ಅಂದ್ರೆ θ/2 ಆಯ್ತು. tan θ/2 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 1 - cos θ/1 + cos θ. ಹೌದಾ? ನೋಡಿ cos θ ವ್ಯಾಲ್ಯೂ ಗೊತ್ತಿದೆ 1 - √5/3/1 + √5/3. 3 LCM ತಗೊಂಡೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು 3 - √5/3 ಹೋಲ್ ಡಿವೈಡೆಡ್ ಬೈ 3 + √5/3. 3 ಕ್ಯಾನ್ಸಲ್ ಆಯ್ತು. ಅಂದ್ರೆ ಆನ್ಸರ್ ಸ್ಕ್ವೇರ್ ರೂಟ್ ಆಫ್ 3 - √5/3 + √5 ಇಷ್ಟಿದೆ. ನೋಡಿ ಈ ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಅಲ್ಲಿ. ಅಂದ್ರೆ ಇದನ್ನ ರ್ಯಾಷನಲೈಸ್ ಮಾಡ್ಬೇಕಷ್ಟೆ. ಅಂದ್ರೆ ಇದನ್ನೇ ಸ್ಕ್ವೇರ್ ರೂಟ್ ಆಫ್
3 minus root 5 by 3 plus root 5 multiply and divided by ಏನು ಮಾಡ್ಕೊಂತೀವಿ 3 minus root 5 ಮಾಡಬೇಕು ಹೌದಾ ಅವಾಗ ಇದು ಸ್ಕ್ವೇರ್ ರೂಟ್ ಆಫ್ 3 minus root 5 whole square by a plus b into a minus b ಅಂದ್ರೆ a square ಅಂದ್ರೆ 9 b square ಅಂದ್ರೆ 5 ಹೌದಾ ನೋಡಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇದು 3 minus root 5 ಆಗುತ್ತೆ 9 minus 5 ಅಂದ್ರೆ ರೂಟ್ 4 ಬರುತ್ತೆ ರೂಟ್ 4 ಅಂದ್ರೆ 2 ಅಲ್ಲ ಹೌದಾ ಡೈರೆಕ್ಟ್ ಆಗಿ 2 ಬರೀಬಹುದು ಅಂದ್ರೆ 3 minus root 5 by 2 ಆಗುತ್ತೆ ಅಂದ್ರೆ ಆಪ್ಷನ್ ಸಿ ಬರುತ್ತಲ್ಲ ಆಯ್ತಲ್ಲ ಇದು ನೋಡಿ ಇದು ಮೂರು ಫಾರ್ಮುಲಾ ಇಂಪಾರ್ಟೆಂಟ್ ಇದು ಗೊತ್ತಿರ್ಬೇಕಿನ್ನು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 50 ಡೈರೆಕ್ಟ್ ವ್ಯಾಲ್ಯೂ ಕೇಳಿದಾರೆ ಅಷ್ಟೇ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ರೂಟ್ 3 by 2 ರೂಟ್ 3 by 2 ಬರಬೇಕು ಅಂದ್ರೆ ಆಂಗಲ್ ಏನಾಗಿರ್ಬೇಕು ಅಂತ ಹೇಳಿ ಅಷ್ಟೇ ಹೌದಾ ನೋಡಿ ರೂಟ್ 3 by 2 ಬರಬೇಕು ಅಂದ್ರೆ ಆಂಗಲ್ ಪೈ ಬೈ 3 ಆಗ್ಬೇಕಲ್ಲ ಯಾಕಂದ್ರೆ ಸೈನ್ 60 ಡಿಗ್ರಿ ಅಂದ್ರೆ ಆಂಗಲ್ ರೂಟ್ 3 by 2 ಬಂದ್ಬಿಡುತ್ತೆ ಅದಕ್ಕೆ ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ ಪೈ ಬೈ 3 ಹೌದಾ ಒಂದು ಆಪ್ಷನ್ ಬಿ ಬರುತ್ತೆ ಅಷ್ಟೇ ಹೌದಾ ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಈ ತರ ಡೈರೆಕ್ಟ್ ಆಗಿ ಕೇಳ್ಬೋದು ನೋಡಿ ಏನಾದ್ರು ಚೇಂಜ್ ಮಾಡಿದ್ರು ಅಂದ್ರೆ ಈ ತರದ್ದು ಕೇಳ್ಬೋದು ಅದಕ್ಕೆ ಈ ತರ ಐಡಿಯಾನು ಗೊತ್ತಿರಲಿ ನೋಡಿ ಈ ತರದ್ದು ಏನಾದ್ರು ಕೇಳ್ಬೋದು ಇಲ್ಲಿ ಫೈಂಡ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ರೂಟ್ ಆಫ್ x minus 3 by x minus 4 ನೋಡಿ ಈ ತರ ಏನಾದ್ರು ಕೇಳ್ಬೋದು ನೋಡಿ ಡೊಮೈನ್ ಆಫ್ ಅಂತ ಕೇಳಿದ್ರಿಂದ ಇಲ್ಲಿ ಫಂಕ್ಷನ್ ಮತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಎರಡು ಥಿಂಕ್ ಮಾಡ್ಬೇಕಿಲ್ಲಿ ಒಂದಂತೂ ಏನ್ ಗೊತ್ತಾಗತ್ತೆ ಅಂದ್ರೆ ನೋಡಿ ಕೇಸ್ 1 ನಲ್ಲಿ ಡಿನಾಮಿನೇಟರ್ ಅಲ್ಲಿ ಏನಿದೆ ಎಕ್ಸ್ ಮೈನಸ್ 4 ಇದನ್ನ ನಾಟ್ ಈಕ್ವಲ್ ಟು 0 ಬರ್ಕೊಂತೀನಿ ಆದ್ರೆ ಎಕ್ಸ್ ನಾಟ್ ಈಕ್ವಲ್ ಟು 4 ಬಂತು ಇದನ್ನ 1 ಅಂತ ತಗೊಂತೀನಿ ನೋಡಿ ಎರಡನೇ ಕೇಸು ರೂಟ್ ಅಂತಿದೆ ತಾನೆ ರೂಟ್ ಅಂತಿದೆ ಅಂದ್ರೆ ಎಕ್ಸ್ ಮೈನಸ್ 3 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಬೇಕು ಅಂದ್ರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂತ ಗೊತ್ತಾಯ್ತು ಹೌದಾ ನೆಕ್ಸ್ಟ್ ನೋಡಿ ಇನ್ನೊಂದು ಬರಿಬೇಕಲ್ಲಿ ಸೈನ್ ಇನ್ವರ್ಸ್ ಒಂದು ಯೂಸ್ ಮಾಡ್ಬೇಕಲ್ಲ ನೋಡಿ ಸೈನ್ ಇನ್ವರ್ಸ್ ನ ಯಾವ ತರ ಯೂಸ್ ಮಾಡ್ತೀವಿ ಅಂದ್ರೆ ಕೇಸ್ 4 ಅಲ್ಲಿ ಇದ್ರ ವ್ಯಾಲ್ಯೂ 1 ಕಿಂತ ಕಮ್ಮಿ ಇರ್ಬೇಕಲ್ಲಿ ಯಾಕೆ ಅಂದ್ರೆ ಸೈನ್ ಇನ್ವರ್ಸ್ ಇನ್ ವ್ಯಾಲ್ಯೂ -1 to +1 ಅಷ್ಟೇ ಬರೋದು ಹೌದಾ ಅದಕ್ಕೆ ಇಲ್ಲಿ x minus 3 is less than or equal to 1 ತಗೊಂತೀನಿ ಆದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ x less than or equal to 4 ಹೌದಾ ಇದು 2 ಇದು 3 ಇದು ಮೂರನ್ನು ಕಂಬೈನ್ ಮಾಡ್ಬೇಕು ನೋಡಿ ಒಂದ್ ಏನ್ ಹೇಳ್ತಿದೆ 3 ಕಿಂತ ಜಾಸ್ತಿ ಇರಬೇಕು ಇನ್ನೊಂದು ಏನ್ ಹೇಳುತ್ತೆ 4 ಕಿಂತ ಕಮ್ಮಿ ಇರಬೇಕು ಇನ್ನೊಂದು 4 ಆಗಬಾರ್ದು ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ therefore ಡೊಮೈನ್ ಈಸ್ ನೋಡಿ 3 ಆಗ್ಬೋದು ಅದಕ್ಕೆ 3 to 4 ಬರುತ್ತೆ 4 ಆಗ್ಬಾರ್ದು ಅದಕ್ಕೆ ಈ ತರ ಬರ್ಕೊಂತೀವಿ ಅಷ್ಟೇ ಹೌದಾ ನೋಡಿ ಈ ತರ ಕೇಳ್ಬೋದು ಅಂದ್ರೆ ಇಲ್ಲಿ ಫಂಕ್ಷನ್ ಐಡಿಯಾನು ಯೂಸ್ ಮಾಡಬೇಕು ಜೊತೆಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಐಡಿಯಾನು ಯೂಸ್ ಮಾಡಬೇಕು ಆಯ್ತಲ್ಲ ಯಾಕಂದ್ರೆ ನೋಡಿ ಇನ್ನೂ ಟ್ವಿಸ್ಟ್ ಮಾಡ್ಬೋದು ಈ ತರ ಫೈಂಡ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಲಾಗ್ ಆಫ್ ಎಕ್ಸ್ ಮೈನಸ್ 1 ಬೇಸ್ಡ್ ಈ ತರ ಕೇಳ್ಬೋದು ನೋಡಿ ಇಲ್ಲಿ ಈ ತರದಿತ್ತು ಅಂದ್ರೆ ಹೇಗೆ ಮಾಡ್ತೀವಿ ಅಂತೇಳಿ ಡೈರೆಕ್ಟ್ ಆಗಿ ಸೈನ್ ಇನ್ವರ್ಸ್ ಆಫ್ ಇದೆ ತಾನೆ ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಗ್ ಬೇಸ್ ಟು ಎಕ್ಸ್ ಮೈನಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಹೌದಾ ನೋಡಿ ಇದು ಇಂಪಾರ್ಟೆಂಟ್ ಹೇಳಿದ್ವಿ ಲಾಗ್ ಎ ಬೇಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇತ್ತು ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ ಪವರ್ ಎಕ್ಸ್ ಅಂತ ಬರೀಬಹುದು ಹೌದಾ ಹಾಗೆ ಇದನ್ನೆಲ್ಲ 2 ಪವರ್ ಬರ್ಕೊಂಡೆ ಅಂದ್ರೆ 2 ಪವರ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಪವರ್ 1 ಅಂದ್ರೆ 1/2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಬಂತು ಎಲ್ಲಾ ಕಡೆ +1 ಮಾಡ್ಕೊಂಡೆ ಅಂದ್ರೆ 1 ಪ್ಲಸ್ ಹಾಫ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಪ್ಲಸ್ 1 1 ಪ್ಲಸ್ ಹಾಫ್ ಅಂದ್ರೆ
3/2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಬಂದ್ಬೇಕು ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು 3/2, 3 ಇದೇ ಏನಾಗ್ಬಿಡುತ್ತೆ ಅಂದ್ರೆ ಡೊಮೈನ್. ಆಯ್ತಲ್ಲ ನೋಡಿ, ಈ ತರದ್ದು ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು. ಅಂದ್ರೆ ಡೊಮೈನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಹೌದಾ? ಅದು ನೋಡಿ ಜಾಸ್ತಿ ಏನಾದ್ರು ಈ ಸಲ ಕೇಳಿದ್ರು ಅಂದ್ರೆ, ಯಾಕಂದ್ರೆ ಇದು ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಬರುತ್ತೆ. ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಇಂಪಾರ್ಟೆಂಟ್ ನಮಗೆ ಡೊಮೈನ್ ಅಂಡ್ ರೇಂಜ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಅದಕ್ಕೆ ಒಂದು ಟೇಬಲ್ ಬರ್ಕೊಂಡಲ್ಲ, ಇದರಿಂದ ಜಾಸ್ತಿ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. ಆಯ್ತಲ್ಲ, ಅದಕ್ಕೆ ನೋಡಿ ಈ ಟೇಬಲ್ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಡೊಮೈನ್ ಅಂಡ್ ರೇಂಜ್ ಅಥವಾ ರೇಂಜಿಗೆ ಇನ್ನೊಂದು ಏನಂತ ಹೇಳ್ತೀವಿ ನಾವಲ್ಲಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಹೌದಾ? ಅದಕ್ಕೆ ಗೊತ್ತಿರ್ಬೇಕು ನಮಗೆ ಇಷ್ಟು. ನೋಡಿ ಒಟ್ಟು ಟ್ರಿಗ್ನೋಮೆಟ್ರಿ ಒಳಗೆ ಇಷ್ಟು ಐಡಿಯಾ ಗೊತ್ತಿರಲಿ, ಆಯ್ತಲ್ಲ?